ಕರ್ನಾಟಕ ರಾಜ್ಯದಾಗ ಈಗ ಮತ್ತು ಆಪರೇಷನ್ ಕಮಲ ನಡೆದೈತಂತ್ರಿ. ನಮ್ಮ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಶಾಸಕಗೆ ಒಂದು 100 ಕೋಟಿ ರೂಪಾಯಿ ಆಫರ್ ಕೊಟ್ಟಾರಂತ್ರಿ. ಬಾಬಾ ಸಾಹೇಬ್ ಪಾಟೀಲ್ ರೇ, ನಿಮಗೆ ಒಂದು 100 ಕೋಟಿ ರೂಪಾಯಿ ಆಫರ್ ಕೊಟ್ಟಾರಂದ್ರೆ ನೀವು ಒಪ್ಕೊಂಡು ಬಿಟ್ಟೇರಿ. ಹಂಗಾದ್ರೆ ಇನ್ನು ಕರ್ನಾಟಕ ರಾಜ್ಯದಾಗ ಮತ್ತೆ BJP ಆಪರೇಷನ್ ಕಮಲ ಸ್ಟಾರ್ಟ್ ಆಗೈತೇನು ರೀ? ಮತ್ತೊಬ್ಬ ಶಾಸಕ ರವಿ ಅಣ್ಣವರು 50 ಕೋಟಿ ಅಂದಾಗ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಶಾಸಕ 100 ಕೋಟಿ ರೂಪಾಯಿ ಆಫರ್ ಕೊಟ್ಟಾರಂದ್ರೆ ಇನ್ನು ಎಷ್ಟು ಮಂದಿ ಶಾಸಕರು ಮಾರಾಟ ಆಗ್ತಾರೆ ಇನ್ನು ಹೇಳಕ್ಕೆ ಬರಂಗಿಲ್ಲ ರೀ. ಅಭಿವೃದ್ಧಿ ಸಲುವಾಗಿ ಅದು ಕೋಟಿ ಅಲ್ಲ, ಸ್ವಂತಕ್ಕೆ ಒಂದು 100 ಕೋಟಿ, ಅಭಿವೃದ್ಧಿಗೆ 500 ಕೋಟಿ. ಆಪರೇಷನ್ ಕಮಲ ಮಾಡುವ ಸಲುವಾಗಿ ಭಾರತೀಯ ಜನತಾ ಪಕ್ಷ ಯಾವ್ಯಾವ ಸರ್ಕಾರಗಳನ್ನು ಛಿದ್ರ ಮಾಡೈತಿ, ಯಾವ್ಯಾವ ರಾಜ್ಯದಲ್ಲಿ ಛಿದ್ರ ಮಾಡೈತಿ ಅನ್ನೋದು ನಿಮಗೆಲ್ಲ ಗೊತ್ತಿದ್ದದ್ದು ವಿಷಯ ಐತಿ. ಯಾವಾಗ ಅವರ ಕೈ ಹಾಕ್ತಾರ, ನೀವು ಹುಟ್ಟಿಸಿದ ಮಗು ನಮ್ಮದಂತ ಹೇಳಿಬಿಡ್ತಾರ, ಆವಾಗ ನಾಮಕರಣ ಮಾಡೋಕೆ ಬರ್ತಾರೆ 100 ಕೋಟಿ ರೂಪಾಯಿ ಕೊಡೋಕೆ. ಈ ಭದ್ರ ಸರ್ಕಾರ 136 ಶಾಸಕರೈತಿ, ಭದ್ರ ಸರ್ಕಾರ ಐತಿ. ಈ ಭದ್ರ ಸರ್ಕಾರ ಧಕ್ಕೆ ಆಗೋದಿಲ್ಲ ಅಂತೇಳಿ ಸಿದ್ದರಾಮಯ್ಯ DKC ಘಂಟಾಘೋಷವಾಗಿ ಹೇಳುತ್ತಿರುವಾಗ ಇನ್ನು ಒಳಗನು ಸುಳ್ಕೋರು ಬರಾಕತ್ತಾರೆ 100 ಕೋಟಿ ರೂಪಾಯಿ ತೊಗೊಂಡು. ಯಾವ ಶಾಸಕ ಆಸೆ ಆಮಿಷಕ್ಕೆ ಒಳಗಾಗಿ ಈ ಹಿಂದೆ ಕರ್ನಾಟಕ ರಾಜ್ಯಕ್ಕೆ ಆಪರೇಷನ್ ಕಮಲ 2 ಸಾರಿ ಆಗಿದ್ದು ವಿಚಾರ ಮಾಡ್ಬೇಕಲ್ರಿ. ಶಾಸಕರೇ ನಿಮಗೆ ಮತದಾರ ಮತ ಕೊಟ್ಟು ಆರಿಸಿ ಬಂದಾರ, ನೀವು ಮಾರಾಟಕ್ಕೆ ಹೋಗಬೇಡ್ರಿ. ನೀವು ಮಾರಾಟ ಆದ್ರೆ ಅಂದ್ರೆ ನೀವು ಅಲ್ಲಿ ಜನರಿಗೂ ಮೋಸ ಮಾಡಿದಂಗೆ, ರಾಜ್ಯದ ಜನತೆಗೂ ವಂಚನೆ ಮಾಡಿದಂಗೆ. ನಿಮ್ಮ ರೇಟ ಒಂದು 100 ಕೋಟಿ ರೂಪಾಯಿ ಆತಂದ್ರೆ ಆಮೇಲೆ ಜನ ಏನು ತಿಳ್ಕೊತಾರೆ ನಿಮ್ಮ ಬಗ್ಗೆ? 100 ಕೋಟಿಗೆ ನಮ್ಮ ಶಾಸಕ ಮಾರಾಟ ಆಗ್ಯಾನ್ರಿಪ್ಪ, ಏನು 1.25 ಕೋಟಿ ಯಾವ ಕೊಡ್ತಾನೆ, 125 ಕೋಟಿ ಆ ಕಡೆ ಹೋಗ್ತಾನೆ ಅಂಬಲ್ ಅಂತೇಳಿ ಮಾತಾಡ್ತಾರ. ಕಿತ್ತೂರಿನ ಜನತೆ ಬಹಳಷ್ಟು ಆಸೆ, ಬಹಳಷ್ಟು ಆಕಾಂಕ್ಷೆಗಳನ್ನು ಇಟ್ಟು ಈ ಬಾಬಾ ಸಾಹೇಬ್ ಪಾಟೀಲ್ರನ್ನು ಆರಿಸಿ ತಂದಾರ. ಅದೇ ರೀತಿ ಲವಲವಿಕೆಯಿಂದ ಚುರುಕಿನಿಂದ ಕೆಲಸನೂ ಮಾಡಾಕತ್ತಾರ ಈ ಶಾಸಕರು. ಒಳ್ಳೊಳ್ಳೆಯ ಅಭಿವೃದ್ಧಿ ಕೆಲಸ ಸಲುವಾಗಿ ಮುಖ್ಯಮಂತ್ರಿ ಮತ್ತು ಅನೇಕ ಮಂತ್ರಿಗಳ ಹತ್ತಿರ ಹೋಗಿ ದುಂಬಾಲು ಬಿದ್ದು ತಮ್ಮ ಕ್ಷೇತ್ರಕ್ಕೆ ಅನುದಾನ ಸಹಿತ ತರಾಕತ್ತಾರ. ಕಿತ್ತೂರು ಅಭಿವೃದ್ಧಿ ಆಗಬೇಕನ್ನೋದು ಈ ಬಾಬಾ ಸಾಹೇಬರ ಕನಸು ನನಸಾಗಬೇಕು, ಅಲ್ಲಿಯ ಜನತೆಯ ಕನಸು ನನಸಾಗಬೇಕು. ಆ ಕ್ಷೇತ್ರದ ಜನತೆ ಖುಷಿಯಿಂದ ಇರಬೇಕು. ನಮ್ಮ ಶಾಸಕ ಮಾರಾಟ ಆಗಬಾರದು. ಆದರೆ ಬಾಬಾ ಸಾಹೇಬ್ ಪಾಟೀಲು ಸಹಿತ ಸ್ವಾಭಿಮಾನ ಕುಟುಂಬದ ವ್ಯಕ್ತಿ, ಒಳ್ಳೆಯ ಸಂಸ್ಕೃತಿ ಉಳ್ಳಂಥ ಹಿನ್ನೆಲೆ ಉಳ್ಳಂಥ ಬಾಬಾ ಸಾಹೇಬ್ ಪಾಟೀಲ್ ಜನ ಆಶೀರ್ವಾದ ಮಾಡ್ಯಾರಂದ್ರೆ ಬಾಬಾ ಸಾಹೇಬ್ ಪಾಟೀಲ್ ಇನ್ನು ಯಾವುದಕ್ಕೂ ಗೋಜಿಗೆ ಹೋಗಬಾರ್ದಲ್ರಿ. ಹಾಗಾದ್ರೆ ಕಿತ್ತೂರು ಮಹಾಜನತೆ ನಿಮ್ಮ ಶಾಸಕನ ಬಗ್ಗೆ ಏನು ಅಭಿಪ್ರಾಯ ಅದಾವ? ಏನು ನಿಮ್ಮ ಶಾಸಕ 100 ಕೋಟಿಗೆ ಮಾರಾಟ ಆಗುತ್ತಾನೋ, ಇಲ್ಲ ಸ್ವಾಭಿಮಾನದ ಬದುಕನ್ನು ಬದುಕಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ ತೋರಿ ಇದೇ ಪಕ್ಷದಲ್ಲಿ ಮುಂದುವರಿತಾನೋ ಅನ್ನೋದು ನೀವು ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ. ಭಾರತೀಯ ಜನತಾ ಪಕ್ಷದವರು ಯಾವಾಗಲೂ ಯಾವುದೇ ಸರ್ಕಾರವಿದ್ರವನ್ನು ಅದನ್ನು ವಿಚ್ಛಿದ್ರಗೊಳಿಸಿ ಕೆಡವಿ ರಾತೋರಾತ್ರಿ ಫರಾರಿ ಮಾಡಿ ಪಲಾಯನ ಮಾಡುವಂಥ ಇದೇ ಸಂಸ್ಕೃತಿಯಿಂದ ಬಂದಂಥ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ತಕ್ಕರ ಉತ್ತರ ಕೊಡ್ತೀರಿ ಕಿತ್ತೂರು ಮಹಾಜನತೆ? ಇನ್ನು ಬರುವ 2028ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಭಾರತೀಯ ಜನತಾ ಪಕ್ಷ ಈಗ ಯಾವುದೇ ಆಪರೇಷನ್ ಮಾಡಲಿಲ್ಲ ಅಂದ್ರೂ 28ಕ್ಕೆ ಅವ್ರದೇ ಸರ್ಕಾರ ಬರ್ತೈತಿ. ಇದು ಕಾಲಜ್ಞಾನದ ಭವಿಷ್ಯ ತಿಳ್ಕೊರಿ. 136 ಶಾಸಕರು ಬಂದಾರ ಕಾಂಗ್ರೆಸ್ದಿಂದ, 28ಕ್ಕೆ 150 ಶಾಸಕರ ಬರ್ತಾರ. ಇದನ್ನು ಬರೆದು ಇಟ್ಕೋರಿ. ಅಂಥ ಪರಿಸ್ಥಿತಿನ ನಿರ್ಮಾಣ ಆಗೈತಿ. ಈ ಗ್ಯಾರಂಟಿಗಳ ಹೊಡೆತದಿಂದ ಅಭಿವೃದ್ಧಿ ಕುಂಠಿತ ಆಗೈತಿ. ಯಾವುದೋ ಅಭಿವೃದ್ಧಿ ಕೆಲಸ ಇಲ್ಲ. ಗುತ್ತಿಗೆದಾರರ ಪರಿಸ್ಥಿತಿ ಏನು? ಅನೇಕ ಜನರು ಕೂಲಿಕಾರರು ಸಿಗ್ತಾ ಇಲ್ಲ. ತಿಂಗಳಿಗೆ 2,000 ಮತ್ತು ಆಹಾರ ಧಾನ್ಯ ರೊಕ್ಕ ಕೊಡಾಕತ್ತೀರಿ, ಅವರು ಯಾವುದೇ ಕೆಲಸಕ್ಕೂ ಸಹಿತ ಹೋಗಾಕತ್ತಿಲ್ಲ. ಅದರ ಸಲುವಾಗಿ ಸರ್ಕಾರ ಗ್ಯಾರಂಟಿಯ ಬದಲು ಉಚಿತ ಶಿಕ್ಷಣ ಮತ್ತು ಉಚಿತ ವೈದ್ಯಕೀಯ ಚಿಕಿತ್ಸೆ ಕೊಡಬೇಕಾಗಿತ್ತಲ್ರಿ. ಅನೇಕ ಬಾರಿ ಹೇಳಿದ್ದೀನಿ ನಾನು, ಉಚಿತ ಶಿಕ್ಷಣ ಮತ್ತು ಉಚಿತ ವೈದ್ಯಕೀಯ ಕೊಡ್ರಿ. ಯಾರು 2,000 ರೂಪಾಯಿ ಎಂಜಲ್ ಕಾಸಿಗಾಗಿ ನಿಂದಿರೋದಿಲ್ಲ. ಎಷ್ಟು ಕಲಿತಾರೆ ಅಷ್ಟು ಉಚಿತ. ಏನು ಅವರಿಗೆ ಆರೋಗ್ಯದ ಚಿಕಿತ್ಸೆ ಬೇಕಾಗೈತಿ ಅದು ಆಸ್ಪತ್ರೆ ಬಿಲ್ಲು ಫ್ರೀ. ಇವು 2 ಇಟ್ಟರೆ
ಕರ್ನಾಟಕ ರಾಜ್ಯ ಸುಭದ್ರ ಆಗ್ತೈತಿ, ಗ್ಯಾರಂಟಿಯಿಂದ ದಿವಾಳಿ ಆಗೋದಿಲ್ಲ, ಬರುವ 2028ರಲ್ಲಿ ಇದೇ ಜನತೆ ತಕ್ಕ ಉತ್ತರ ಕೊಡ್ತೈತಿ ಅನ್ನೋದೇ ವಿಶೇಷ ಸ್ಟೋರಿ. ಹಾಗಾದರೆ ಮಹಾಜನತೆ ಏನು ಅನಿಸಿಕೆಗಳದಾವ ತಿಳಿಸ್ರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ಫೇಸ್ಬುಕ್ದಾಗ ಫಾಲೋ ಮಾಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.